ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ನಾನು ಇರೋದು ಇಲ್ಲಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಹತ್ರ. ಇದು ಫೇಮಸ್ ದೇವಸ್ಥಾನ. ಸೊ ಏನಕ್ಕೆ ಇಲ್ಲಿದ್ದೀವಿ ಅಂದರೆ, ಇವಾಗ ಟೈಮ್ ಬಂದು 5-7 ಆಗಿರ್ಬೋದು ಬೆಳಗಿನ ಜಾವ. ನಾವು ಏನಕ್ಕೆ ಇಲ್ಲಿದ್ದೀವಿ ಅಂದರೆ, ಕಾರ್ ಪೂಜೆ ಮಾಡಿಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಇದ್ದೀವಿ. ತುಂಬ ದಿನಗಳ ನಂತರ, ತುಂಬ ತಿಂಗಳುಗಳೇ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗಿ. ಸೊ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಕಾರ್ ತೊಗೊಂಬಂದು ನಿಲ್ಸಿದ್ದೀವಿ. ಇವಾಗ ಇಲ್ಲಿ ಕಾರ್ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗೋಣ. ಆಮೇಲೆ ಈ ಟ್ರಿಪ್ಪಲ್ಲಿ ಯಾರ್ಯಾರು ನನ್ನ ಜೊತೆ ಇರ್ತಾರೆ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಇನ್ನೊಬ್ಬ ಬರಬೇಕಿತ್ತು, ಅವ್ನು ಮಿಸ್ ಆಗಿದ್ದಾನೆ. ಹೆಂಗೆ ಸುಳ್ಳು ಹೇಳ್ತಾರೆ ಅಂದರೆ, ವಿಧಾನಸೌಧನೇ ನಮ್ಮ ತಾತನ ಜಾಸ್ತಿ ಅನ್ನೋ ರೇಂಜಲ್ಲಿ ಹೇಳ್ತಾರೆ. ಆ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾರೆ. ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತಿ ಬಿಡಿದ್ದಾನೆ. ಅಂಥವ್ರು ಎಲ್ಲ ಗ್ಯಾಂಗಲ್ಲಿ ಇರ್ತಾರೆ ಅಂತ ನಾವು ಟ್ಯಾಗ್ ಮಾಡಿ. ಸೊ ಇವಾಗ ನಮ್ಮ ಜೊತೆ ಯಾರ್ಯಾರು ಇರ್ತಾರೆ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಾರ್ ಪೂಜೆ ಆಗುತ್ತೆ, ಇಲ್ಲಿಂದ ಹೋಗ್ತಿರೋದು. ಲೆಟ್ಸ್ ಗೋ. ಪೂಜಾರಿ, ಒಂದು ನಿಂಬೆಹಣ್ಣು ಜಾಸ್ತಿ ಇಕ್ಕು, ನಾವು ಹೋಗೋ ರೂಟ್. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್. ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಕಾರ್ಗೆ ಯಾಕೆ ನೀವೇ ಕಟ್ಕೊಂಡ್ಬಿಡಿ. ಓವರ್ ಆಗಿ ಮಾತಾಡ್ತಾನಲ್ಲ ಭಯ. ನಡೀತಾ ಇದೆ. ನಾನು ಇಲ್ಲಿಂದ ಹೋಗ್ತಿರೋದೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯಿತು? 300 ಚೇಂಜಾ? ಎಷ್ಟು ಅವರ್ ಬೇಕು ಹೋಗೋಕ್ಕೆ? 1 7 ಅವರ್ ಆಗುತ್ತೆ ಅಂತ ಗೈಸ್. ಇವಾಗಲೇ ಇಲ್ಲಿ 5 ಗಂಟೆ ಮಾಡಿಬಿಟ್ಟಿದ್ದಾರೆ. ಲೇಟ್ ಲತ್ತೇಸ್ ಅಂದರೆ ನಮ್ಗೆ ಹಂಗೆ ಇರಬೇಕು. 4 ಗಂಟೆಗೆ ಹೇಳಿದ್ದೀನಿ, 4-4:15 ಬನ್ನಿ ಅಂತ. ನೋಡಿದ್ರೆ 5 ಕಾಲು ಆಗಿಬಿಟ್ಟಿದೆ ಇಲ್ಲೇನೆ. ಸೊ ಹೋಗೋಣ, ಇಲ್ಲಿ ಪೂಜೆ ಮುಗಿಸ್ಕೊಂಡು ನೋಡೋಣ ಹೆಂಗೆ ಇರುತ್ತೆ. ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ, ನೋಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇವನೇ ಪಾರ್ಥ ಅಂತ. ಇವನೇ ಇವಾಗ ಈ ಕಾರೆಲ್ಲ ಓಡಿಸೋದು. ಏನೋ ಮಚ ಏನೋ ಮಚ. ಹಾಯ್ ಗಾಯ್ಸ್, ವೆಲ್ಕಮ್. ಗೈಸ್, ಇಲ್ಲಿಂದ 302 ಕಿಲೋಮೀಟರ್ ತೋರಿಸ್ತಾ ಇದೆ. ಅದು ಈ ಬಾಯ್ಸ್ಗಳ ಜೊತೆ ಟ್ರಿಪ್ ಹೋಗಿ ಸುಮಾರು ತಿಂಗಳುಗಳೇ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ. ಏನಾದ್ರೂ ಓಡಿಸಿದ್ರೆ ಇವತ್ತೆಲ್ಲ ಧರ್ಮಸ್ಥಳಕ್ಕೆ ಹೋಗಿರ್ತೀವಿ, ನೈಟ್ ದರ್ಶನ ಆಗುತ್ತೆ. ಏನಾದ್ರು ಓಡಿಸಿದ್ರೆ ಒಂದು ಗಂಟೆಗಾದ್ರೂ ರೀಚ್ ಆಗ್ಬೋದು ಮೋಸ್ಟ್ಲಿ. ಗೊತ್ತಿಲ್ಲ ನಮ್ಗೂ, ಇನ್ನು ಹೊಸಬಾಯಿ ಡ್ರೈವರ್ಗೇನು. ಸೊ ನೋಡೋಣ. ಗೈಸ್, ಇನ್ ಬಗ್ಗೆ ಹೇಳಲೇಬೇಕು. ಏನು ಡೆಡಿಕೇಶನ್ ಅಂದರೆ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹಂಗೆ ಬಂದಿದ್ದಾನೆ ಟ್ರಿಪ್ ಅಂದಿದ ತಕ್ಷಣ. ಅದು ಧರ್ಮಸ್ಥಳ ಅಂದಿದ ತಕ್ಷಣ ಒಂದು ಮಾತನ್ನು ಏನು ಹೇಳ್ದೇನೆ ಬಂದಿದ್ದಾನೆ. ಇನ್ನೊಂದು ಸಡನ್ ಪ್ಲಾನ್ ಮಾಡೋದು ನಮಗೆಲ್ಲ ಬೇಗ ಇಟ್ಟಾಗೋದು. 1 ವಾರ 2 ವಾರದಿಂದ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ, ಅದು ಯಾವುದು ಇಟ್ಟಾಗಿಲ್ಲ ನಮ್ಗೆ. ಹಂಗಲ್ಲಿ ಸಡನ್ ಪ್ಲಾನ್ ಮಾಡ್ತೀವಿ, ಟಕ್ಕಂತ ಹೋಗ್ತೀವಿ, ಅದು ಮಸ್ತು. ಫೇಲ್ ಹಾಕೋಣ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ದೀನಿ. ಸೊ ಅಣ್ಣ 2 399 ಹಾಕೋಣ. ಕಾರ್ಡ್ ಗೈಸ್, ಇವಾಗ ಫ್ಯೂಲ್ ಹಾಕ್ಸ್ಕೊಂಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಸ್ಟಾಪ್ ನಮ್ದು ನಾಷ್ಟಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆಮೇಲೆ ಏನೇನು ನಾಷ್ಟ ತಿಂತೀವಲ್ಲ ಇವಾಗಲ್ಲಿ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ. ಫಸ್ಟ್ ಅಂತ ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದೆ ಹೋಗೋಣ, ಬನ್ನಿ. ಗೈಸ್, ಬಂದಿದೆ ನಂದು ಮಸಾಲೆ ದೋಸೆ, ಇವಂದು ಮಸಾಲೆ ದೋಸೆ, ಒಂದು ಇಡ್ಲಿ ವಡೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದಾನೆ. ಸೊ ಇವಂದು ಖಾಲಿ ಆಗಿದೆ. ಸೊ ಇವಾಗ ಇಲ್ಲಿಂದ ತಿಂದ್ಬಿಟ್ಟು ನೆಕ್ಸ್ಟು ಪಯಣ ಬನ್ಸ್ ಬಂದಿದೆ. ನೆಕ್ಸ್ಟು ಮಂಗಳೂರು ಬನ್ಸ್, ಇವನ್ನೇ ಆರ್ಡ್ರ್ ಮಾಡಿರೋದು.
ಇವಾಗ ಬ್ರೇಕ್ಫಾಸ್ಟ್ ಮುಗಿದಿದೆ, ಇವಾಗ ಮುಗಿಸ್ಕೊಂಡಿದ್ದಾಗಿದೆ. ಇಲ್ಲಿಂದ ಬಿಡಬೇಕು. ಇನ್ನೇನು ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 212 ಕಿಲೋಮೀಟ್ರ್ ಇದೆ. నేను ಆದಷ್ಟು ಬೇಗ ಹೋಗಿ ರೀಚ್ ಆಗಿ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಾರಿ, ನಾವು ಕನ್ನಡ ಸ್ವಲ್ಪ ಸ್ಟ್ರಾಂಗ್, ಅದಕ್ಕೆ ಇಂಗ್ಲಿಷ್ ಬರೋದಿಲ್ಲ. ಒಂದು ಎರಡು ಮೂರು ಒಂದು ಮಾತಲೆ ನೂರು ಹೇಳಲೆ ಎದ್ದು ಬಿಡ್ತೀಯ ಈ ತೋಳಲೆ, ಡೌಟು ಬೇಡವೇ ನಾನು ಲವ್ವಲಿ ಬರೆಯುವೆ ಒಂದು ದಾಖಲೆ. ಈತ ಬಂದಳು ಎದೆಯ ನೋಡಿದೆ, ಓಕೆ ಅಂದರೆ ಸಾಕು ಪ್ರೀತಿಗೆ ಬಂದಿದೆ ನನ್ನ ಆಸೆ ನೂರು ಹೇಳಲೆ ಎದ್ದು ಬಿಡ್ತೀಯ. ಖುಷಿ ಕಣ್ತುಂಬಿದೆ ತೇಲಾಡುತ್ತಾ fallen in love, ರೋಮಾಂಚನ I'm falling in love, ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು. ಮಾತ್ರ ಅಲ್ಟಿಮೇಟ್. ಇಲ್ಲಿಂದ ನೋಡಕ್ ಮಾತ್ರ ಮಸ್ತ್ ಆಗೈತೆ. ಬಟ್ ನಿಮ್ಗೆ ವಿಡಿಯೋಲಿ ತೋರಿಸ್ತೀನಿ, ಬಟ್ ಯಾವ ತರ ಬರ್ತಿದ್ಯೋ ಗೊತ್ತಿಲ್ಲ. ಇಲ್ಲಿಂದ ನೋಡಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೆಂಗಿದೆ ಮಚ್ಚ ವ್ಯೂ? ಸೂಪರ್ ಆಗಿದೆ, ಬನ್ನಿ ನೋಡ್ಬೇಕು ಗಾಯ್ಸ್. ನೋಡಿ ಲೋಕಲ್ 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 ಗಾಯ್ಸ್ ನೋಡಿದ್ರೆ ವ್ಯೂ ಇಲ್ಲಿ ಭಾರಿ ಅಲ್ಟಿಮೇಟ್. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ. ನೋಡಿ ಗೈಸ್ ಹಿಂಗಿದೆ, ಭಾರಿಯಾಗಿ ಮಸ್ತಾಗಿದೆ. ಒಟ್ಟಿನಲ್ಲಿ ವೆದರ್ ಮಾತ್ರ ಅಲ್ಟಿಮೇಟು. ಇವತ್ತು ಬಂದಿದ್ದಕ್ಕೂ ಒಂಥರ ಖುಷಿ ಆಗ್ತಿದೆ guys. ಮಸ್ತಾಗಿದೆ. ಬನ್ನಿ ಇನ್ನು ಮುಂದೆ ಏನು ನೋಡೋಕ್ಕಾಗುತ್ತೆ ನೋಡೋಣ, ಎಂಜಾಯ್ ಮಾಡೋಣ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿಂದನೆ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ. ಈ ಘಾಟಲ್ಲಿ ಫುಲ್ಲು ಗಾಡಿ ತುಂಬಿಡಿದೆ, ಕಾರ್ಗಳು. ಅದೇ ಏನಂತ ನೋಡಕ್ ಹೋಗ್ತಾ ಇದೀವಿ. ನೋಡಿ ಫುಲ್ಲು ಎಲ್ಲ. ಓ ಎಲ್ಲೋ ಎಲ್ಗೋ ಹೋಗ್ತಾ ಇದೆ ಇದು. ನೋಡಿ ಫುಲ್ಲು ಈ ಥರ ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಮತ್ತೆ ಶ್ಯಾಮ್ ಅವ್ರು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗಿದೆ. ಅಲ್ಲೋ ಇದೆಲ್ಗೋ ಹೋಗ್ತಾ ಇದೆ, ಇನ್ನೂ ಡೌನು. ಬಾ ನೋಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಏನಾಗಿದೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಂತ ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಪಾರ್ಟ್ನರ್ ಶ್ಯಾಮ್. ಶ್ಯಾಮ್, ವೆದರ್ ಬಗ್ಗೆ ಏನು ಹೇಳ್ತೀರಾ? ಮಾತಿಲ್ಲ. ಹಾಂ, ಹೆಂಗ ಅನ್ನಿಸ್ತಿದೆ ವೆದರ್? ಇವತ್ತು ಬಂದಿದ್ದಕ್ಕೂ ಮಸ್ತಾಗಿದೆಯಲ್ಲ. ಬನ್ನಿ ನೋಡೋಣ ಏನಾಗಿದೆ ಅಂತ. ಫುಲ್ಲು ಜಾಮ್ ಆಗಿದೆ ನೋಡಿ. ಇಲ್ಲೂ ಯಾವುದು ಇದು ಇನ್ನೂ ಕಡಿಮೆ ಹೋಗೈತೆ ಫುಲ್ಲು. ನಾವು ಬಂದಾಗಲೇ ಹಿಂಗೆ ಆಗ್ಬೇಕಾ? ಅಯ್ಯೋ ನೋಡೋರು ಪಾಸೆ ಆಗೋದ. ಗಾಯ್ಸ್ ಇಲ್ಲಿ ಒಂದು ಲಾರಿ ಬಂದ್ಬಿಟ್ಟಿದೆ. ಸೊ ಈ ಲಾರಿ ದೊಡ್ಡದು ಬಂದಾಗಿರೋ ಕಾರಣ ಸೊ ಅದು ಕಟಿಂಗ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಫುಲ್ಲು ಜಾಮ್ ಆಗಿರೋದು ಅದು. ಏನು ನೋಡ್ತಾ ಇದ್ದೀರಾ, ಈ ಲಾರಿ ಬಂದು ಕಟ್ಟಿಂಗ್ ಆಗಿಲ್ಲ. ಸೊ ಫುಲ್ ಜಾಮ್ ಆಗಿಬಿಟ್ಟಿದೆ. ಸೊ ಅದನ್ನು ನೋಡ್ತಾ ಇದ್ದೀವಿ. ಆ ಸೈಡ್ ಬೇವಡಿಸಿ ಒಂದಾಗಿರೋದು ಅಲ್ಲಿ ಅಪ್ಪಲ್ಲೂ ಆಗಿದೆ, ಇದು ಫುಲ್ ಡೌನು. ಇಲ್ಲೂ ಅಷ್ಟೇ ಫುಲ್ಲು ಡೌನು. ಇನ್ನು ಅಲ್ಲಿ ಮುಂದೆನೂ ಅಷ್ಟೇ ಫುಲ್ ಜಾಮ್ ಆಗಿಬಿಟ್ಟಿದೆ. ಸೊ ನೋಡಿ ಗಾಯ್ಸ್, ಅಲ್ಲಿ ಒಂದು ಗಾಡಿಯಿಂದ ಎಷ್ಟು ಪ್ರಾಬ್ಲಮ್ ಅಂದರೆ ಎಷ್ಟು ನೋಡಿ, ಹಿಂಗೆ ತೋರಿಸ್ತೀನಿ ನೋಡ್ತಾ ಇರಿ. ಫುಲ್ಲು ಜಾಮು. ಇವರೆಲ್ಲ ನಮ್ಮನ್ನ ಕೇಳ್ತಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಗೆ ಎಂಡ್ ಆಗಿದೆ. ಭಾಷೆಯೊಂದು ಏತಕ್ಕೆ ಇದ್ದಕ್ಕೆ
ಬದುಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ಪಾರ್ಥ ಅವರು ಹೇಳಿ ಟೈಮ್ಗೆ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ಟೈಮ್ ಬಂದು 11 ಗಂಟೆ. ನೋಡಿ, ಇದೇ ಧರ್ಮಸ್ಥಳದ ಆರ್ಚ್. ಫೈನಲಿ ವಿ ರೀಚ್ಡ್ ಗಾಯ್ಸ್. ಲೊಕೇಶನ್ ರೀಚ್ ಆಗಿದ್ದೀವಿ. ತೇಲಾಡುತ್ತಾ ಫಾಲೆನೆಲ್ಲ ರೋಮಾಂಚನ ಇವಾಗ ನೇತ್ರಾವತಿ ನದಿ ಹತ್ರ ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿ ಬಂದು ಸ್ನಾನ ಮಾಡಿ ಮುಳುಗಿ ಎಲ್ಲ ಆಗಿದೆ. ಇವಾಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಟ್ರೆಡಿಷ್ನಲ್ ಲುಕ್. ಮುಂಚೆ ತೋರಿಸೋ ಟ್ರೆಡಿಷ್ನಲ್ ಲುಕ್. ರೆಡಿಯಾಗಿ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಬನ್ನಿ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ. ನೋಡಿ, ಇವರೆಲ್ಲ ರೆಡಿ ಆಗ್ತಿದ್ದಾರೆ. ಎಲ್ಲ ರೆಡಿ ಆಗಿದ್ದಾರೆ ಆಲ್ಮೋಸ್ಟ್. ಇಲ್ಲಿ ಪುರುಷೋತ್ತಮರು ಆಲ್ರೆಡಿ ಕುಂತಿದ್ದಾರೆ. ಇಲ್ಲಿ ಪಾರ್ಥಸಾರಥಿಯವರು ಆಲ್ರೆಡಿ ಇದ್ದಾರೆ. ನಾವೂ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಬನ್ನಿ. ಗಾಯ್ಸ್, ಇವಾಗ ದರ್ಶನ ಮುಗ್ದಿದೆ. ದರ್ಶನ ಮುಗಿಸ್ಕೊಂಡು ಬನ್ನಿ ದಾಸೋಹಕ್ಕೆ ಹೋಗೋಣ. ಸೊ ಇಲ್ಲೇ ಮೆಟ್ಲಿದೆ. ಈ ಮೆಟ್ಲು ಎತ್ಕೊಂಡು ಅಲ್ಲಿ ಹೋದ್ರೆ ದಾಸೋಹದ ಹಾಲು ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋಣ. ಬನ್ನಿ, ಲೆಟ್ಸ್ ಗೋ. ಇವಾಗ ದಾಸೋಹ ಮುಗಿಸ್ಕೊಂಡು ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಆಚೆ ಹೋಗಿ ಒಂದು ಫೋಟೋಸ್ ಎಲ್ಲ ಇಡಿಸ್ಕೊಂಡ್ಬಿಟ್ಟು ಕಾಯ್ಸ್, ನೀವೇನಾದ್ರು ಈ ಥರ ಧರ್ಮಸ್ಥಳಕ್ಕೆ ಬಂದಾಗ ಮೊಬೈಲ್ ಬ್ಯಾಟ್ರಿನಾದ್ರು ಖಾಲಿ ಆದಾಗ ಈ ಥರ ಹೋಟ್ಲುಗಳಿರುತ್ತೆ. ನಾನು ತೋರಿಸ್ತೀನಿ. ಈ ಥರ ಹೋಟ್ಲುಗಳಿರುತ್ತೆ. ಸೊ ಆ ಹೋಟ್ಲುಗಳ ಹತ್ರ ಈ ಥರ ಒಂದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಸೊ ಅಲ್ಲಿ ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಬೋದು ಫ್ರೀಯಾಗಿ. ನೀವು ಈ ಥರ ಚಾರ್ಜರ್ ತೊಗೊಂಬರ್ಬೇಕು. ನಂದು ಇಲ್ಲಿ ಬಂದಾಗ ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗಿದೆ ಅಂದ್ಬಿಟ್ಟು ಸೊ ನಂದೇ ಇದು ಚಾರ್ಜಿಂಗ್ ಪಾಯಿಂಟು. ಈ ಚಾರ್ಜ್ ಹಾಕ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದರೂ ಇನ್ಫಾರ್ಮೇಷನ್ ಸಿಗಲಿ ಅಂದ್ಬಿಟ್ಟು ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರೇ ನೀನು. ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು ಉಜ್ರೆ ಸೂರ್ಯ ದೇವಸ್ಥಾನಕ್ಕೆ. ಪಂಚನ ಎಲ್ಲರೂ ಸೊಂಟು ಕಟ್ಕೊಂಡ್ರೆ ಇವನು ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಾನೆ. ಗೈಸ್, ಏನು ಮಾಡೋಣ ಹೇಳಿ. ಈ ಟೆಂಪಲ್ ಇರೋದು ಧರ್ಮಸ್ಥಳದಿಂದ 14 ಕಿಲೋಮೀಟ್ರು. ಸೊ ಅಷ್ಟೇ ನನಗೂ ಗೊತ್ತಿರೋದು. ಇದು ರೀಸೆಂಟಾಗಿ ಇಲ್ಲಿ ರಾಕಿಂಗ್ ಸ್ಟಾರ್ ಯಶೋರ್ ಕೂಡ ಬಂದೋಗಿದ್ದಾರಂತ ನಮ್ಮ ಪುರುಷೋತ್ತಮ ಹೇಳ್ತಿದ್ದಾನೆ. ನನಗೂ ಗೊತ್ತಿಲ್ಲ. ಸೊ ಹೌದಾ ಗುರು? ಇಲ್ಲೇನಾ ಗುರು ಬಂದಿದ್ದು? ಸೊ ರಾಕಿಂಗ್ ಸ್ಟಾರ್ ಯಶೋರು ಬಂದಿದ್ದಾರಂತೆ ರೀಸೆಂಟಾಗಿ. ನನಗೂ ಗೊತ್ತಿಲ್ಲ. ಬನ್ನಿ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಅಂತ. ರೆಡ್ ಕಾರ್ಪೆಟ್ ಗೌರ್ಮೆಂಟ್ರಪ್ಪ. ತುಂಬಾ ಡೀಪ್.
ಸಂತೋಷದ ಉಲ್ಲಾಸದ ಕೂಡ ಈಗ ತೋರಿಸಿದ್ದೀನಿ ನಾನು, ಅದು ಸೂರ್ಯ ಟೆಂಪಲ್ಲು. ಸೊ ಆ ಟೆಂಪಲಲ್ಲಿ ಒಂದು ಹರಕೆ ತೀರಿಸ್ತಿದ್ರು ಒಬ್ಬರು. ಸೊ ಅದನ್ನು ನಾನು ಕೇಳ್ತಿದ್ದೆ ಏನಿದು ಅಂತ. ಸೊ ಅಲ್ಲಿರೋ ಮೆಂಬರ್ ಒಬ್ರು ಹೇಳಿದ್ರು, ಸೊ ನಾವೇನು ಅಂದ್ಕೊಳ್ತೀವಿ, ಫಾರ್ ಎಕ್ಸಾಂಪಲ್ ಏನಾದರೂ ಮನೆ ತೊಗೊಳೋದಾಗಿರಲಿ, ಕಾರ್ ತೊಗೊಳೋದಾಗಿರಲಿ, ಏನೇ ಆಗಿರಲಿ, ಸೊ ಅದಿದ್ದು ಮಣ್ಣಿನ ವಿಗ್ರಹನ ಇಲ್ಲಿ ಪರ್ಚೇಸ್ ಮಾಡಿ ದೇವರಿಗೆ ಅರ್ಪಿಸಿದ್ರೆ ಹರಕೆ ತೀರುತ್ತಂತೆ. ಸೊ ಅದು ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ನಾವು ಹರಕೆ ತೀರಿಸೋದು. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ನಿಮಗೆ. ಇನ್ನೇನಾದ್ರು ಇನ್ಫಾರ್ಮೇಷನ್ ತಿಳ್ಕೊಂಡು ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಏನೇನಿರುತ್ತೆ ಅಂದರೆ ನಾನು ಸ್ಟೇ ಆಗಿರೋ ರೂಮ್ ಟೂರ್ ಆ್ಯಂಡ್ ನಾವು ಯಾವ ಪ್ಲೇಸ್ ವಿಸಿಟ್ ಮಾಡ್ತೀವಿ ಅನ್ನೋದು ಈ ಬ್ಲಾಗಲ್ಲಿ ಇರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಆಂಜನೇಯ.